ಸಾಯಿಬಾಬಾ ತನ್ನನ್ನು ತಾನು ಶಿರಡಿ ಸಾಯಿಬಾಬಾನ ಪುನರವತಾರ ಅಂತ ಹೇಳ್ಕೊಂಡ್ರು. ಅಷ್ಟೇ ಅಲ್ಲ, ಮುಂದೆ ತಾನು ಕಾವೇರಿ ತಟದಲ್ಲಿ ಪ್ರೇಮ ಸಾಯಿಯಾಗಿ ಹುಟ್ಟಿ ಬರ್ತೇನೆ ಅನ್ನೋ ಸತ್ಯವನ್ನು ಬಿಚ್ಚಿಟ್ಟಿದ್ರು. ಹಾಗಾದ್ರೆ ಪುನರ್ಜನ್ಮಕ್ಕೆ ವೇದಿಕೆ ರೆಡಿಯಾಗ್ತಿದ್ಯಾ? 1818 ಅಕ್ಟೋಬರ್ 15 ಶಿರಡಿ ಸಾಯಿಬಾಬಾ ಪತ್ರಿಯಲ್ಲಿ ಜನಿಸಿದ್ರು. ಶ್ರೀ ಸಾಯಿ ಗುರುಚರಿತ್ರ ತನ್ನ ಬಾಲ್ಯವನ್ನ ಫಕೀರ ಕುಟುಂಬದೊಂದಿಗೆ ಕಳೆಯುತ್ತಾರೆ. ತನ್ನ 16ನೇ ವಯಸ್ಸಿಗೆ ತಪೋಬಲದಿಂದ ದೈವಿ ಶಕ್ತಿ ಪಡೆದು ಭಕ್ತರ ಪಾಲಿನ ಸಾಯಿಬಾಬನೆನಿಸಿಕೊಳ್ತಾರೆ. तुम्हारी अंतरात्मा की बेटी मन में मैल हो ना तो जीवन की कड़ी घुंघरों की तरह टूट जाती है, लेकिन दोष तुम्हारा नहीं, दोषी वो है जो छिपकर सुन रहा है. ಶಿರಡಿ ಸಾಯಿಬಾಬಾ ತನ್ನ ವಿಶಿಷ್ಟ ಶಕ್ತಿಯಿಂದ ಹಿಂದೂ ಮುಸ್ಲಿಮರೆನ್ನದೇ ಎಲ್ಲರ ಆರಾಧ್ಯ ದೈವವಾದರು. ಈಗ ವಿಶ್ವಾದ್ಯಂತ ಕೋಟ್ಯಾಂತರ ಭಕ್ತ ವೃಂದವನ್ನೇ ಪಡೆದಿದ್ದಾರೆ. गीता कुरान पांव पर रखने के लिए नहीं, माथे से लगाने के लिए है. तो क्या गंगाधर तिलक ने आपको? उस तिलक ने ही मुझे यह गीता भेजी. और देखना, एक दिन ऐसा आएगा कि इसकी रचना, इसका वर्णन घर घर में पहुंचेगा. 1926 ನವೆಂಬರ್ 23 ಈಶ್ವರಮ್ಮ ಹಾಗೂ ಪೆದ್ದ ವೆಂಕಪ್ಪರಾಜು ರತ್ನಾಕರಂ ಅವರ ಪುತ್ರನಾಗಿ ಪುಟ್ಟಪರ್ತಿಯಲ್ಲಿ ಜನಿಸಿದ್ರು ಸತ್ಯನಾರಾಯಣ ರಾಜು. निराकार तू ओंकार इस सृष्टि का तू पालनहार. ಬಾಲ್ಯದಿಂದಲೇ ಆಧ್ಯಾತ್ಮದತ್ತ ಒಲವು ತೋರಿದ ಸತ್ಯನಾರಾಯಣ ತನ್ನ 17ನೇ ವಯಸ್ಸಿಗೆ ತಾನು ಶಿರಡಿ ಸಾಯಿಬಾಬನ ಪುನರವತಾರ ಅಂತ ಘೋಷಿಸಿದ. ಇದನ್ನ ಜನ ನಿಜವೆಂದು ನಂಬಿದ್ರು. ಇದೇ ವೇಳೆ ಸತ್ಯ ಸಾಯಿಬಾಬಾ ನಾನಾ ಮ್ಯಾಜಿಕ್ಗಳನ್ನ ಮಾಡಲಾರಂಭಿಸಿದ್ರು. ಪವಾಡಗಳ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಸತ್ಯಸಾಯಿ ಇನ್ನಷ್ಟು ಭಕ್ತರನ್ನ ಸೆಳೆದುಕೊಂಡ್ರು. ಜನರ ಆರೋಗ್ಯ ವೃದ್ಧಿಗೆ ಸಣ್ಣ ಆಸ್ಪತ್ರೆಯಿಂದ ಹಿಡಿದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ಕಟ್ಟಿದ್ರು. ಬರದಿಂದ ಬೆಂಡಾಗಿದ್ದ ಪುಟ್ಟಪರ್ತಿ ಮಂದಿಗೆ ಚಿತ್ರಾವತಿ ನದಿಯಿಂದ ನೀರು ತಂದ ಭಗೀರಥನೆನಿಸಿದ್ರು. ವಿದ್ಯಾದಾನ ಮಾಡಿ ಸಾವಿರಾರು ಬಡ ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸಿದ್ರು. 166 ರಾಷ್ಟ್ರಗಳಲ್ಲಿ ವಿದ್ಯಾಸಂಸ್ಥೆ, ಆಸ್ಪತ್ರೆ, ಆಶ್ರಮಗಳನ್ನು ಸ್ಥಾಪಿಸಿದ್ರು. ಪ್ರೀತಿಯ ಸಂದೇಶ ಸಾರಿದ್ರು. ತಾನು 96 ವರ್ಷ ಬಾಳಿ ಬದುಕ್ತೀನಿ ಅಂತ ಘೋಷಿಸಿದ್ದ ಬಾಬಾ 84ನೇ ವಯಸ್ಸಿಗೆ ಇಹಲೋಕ ತ್ಯಜಿಸಿದ್ರು. ಇವರು ಸಾಯುವ ಮುನ್ನ ತನ್ನ ಮರುಜನ್ಮದ ರಹಸ್ಯವನ್ನು ಬಿಚ್ಚಿಟ್ಟಿದ್ರು. ತಾನು ಮುಂದಿನ ಜನ್ಮದಲ್ಲಿ ಪ್ರೇಮ ಸಾಯಿಯಾಗಿ ಕಾವೇರಿ ತಟದ ಗುಣಪರ್ತಿಯಲ್ಲಿ ಹುಟ್ಟಿ ಬರ್ತೇನೆ ಅಂತ 1963ರಲ್ಲಿ ಘೋಷಿಸಿದ್ರು. ಶಿರಡಿ ಸಾಯಿಬಾಬಾ ಮಹಾರಾಷ್ಟ್ರದಲ್ಲಿ, ಸತ್ಯ ಸಾಯಿಬಾಬಾ ಆಂಧ್ರ ಪ್ರದೇಶದಲ್ಲಿ, ಪ್ರೇಮ ಸಾಯಿ ಕರ್ನಾಟಕದಲ್ಲಿ ಜನ್ಮ ತಾಳ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಈಗಾಗಲೇ ಇದಕ್ಕೆ ತಯಾರಿ ಆರಂಭ ಆಗಿದೆ. ಪುಟ್ಟಪರ್ತಿಯ ಸತ್ಯ ಸಾಯಿಬಾಬಾ ಟ್ರಸ್ಟ್ ಪ್ರೇಮ ಸಾಯಿಯವರ ಭಾವಚಿತ್ರವನ್ನು ಬಿಡುಗಡೆ ಮಾಡಿದೆ. ಬಾಬಾ ಮರುಜನ್ಮದ ಮಾತು ಆರಂಭವಾಗಿದ್ದೇ ತಡ. ಶ್ರೀರಂಗಪಟ್ಟಣದ ಹೊರವಲಯದಲ್ಲಿ ಕಾವೇರಿ ನದಿ ತೀರದ ಪ್ರದೇಶದಲ್ಲಿ ಈಗಾಗಲೇ ಸಾಯಿ ಸೇವಾ ಟ್ರಸ್ಟ್ ಹಾಗೂ ಅನಾಥಾಶ್ರಮ ಸ್ಥಾಪನೆಗೊಂಡಿದೆ. ಅಲ್ಲಿ ನಿತ್ಯ ಸತ್ಯ ಸಾಯಿಬಾಬಾ ಆರಾಧನೆ ನಡೆಯುತ್ತಿದೆ.
ಆದರೆ ಇದೇ ಸ್ಥಳದಲ್ಲಿ ಬಾಬಾ ಜನ್ಮ ಆಗಬೇಕೆಂದೇನೂ ಇಲ್ಲ, ಬಾಬಾ ಮತ್ತೆ ಹುಟ್ಟಿ ಬರಬೇಕೆಂದೇನೂ ಇಲ್ಲ. ಆದರೆ ಮರು ಜನ್ಮದ ಬಗ್ಗೆ ಬಾಬಾ ಭಕ್ತರಲ್ಲಿ ಅಚಲ ನಂಬಿಕೆ ಇದೆ. ಪುಟ್ಟಪರ್ತಿ ಮಂದಿಗೆ ಸತ್ಯಸಾಯಿ ಬಾಬಾ ಕೇವಲ ಭಕ್ತಿ ಪುರುಷ ಮಾತ್ರ ಆಗಿರಲಿಲ್ಲ, ಶಕ್ತಿಯ ಕೇಂದ್ರವೂ ಆಗಿದ್ರು. ಆದರೆ ಬಾಬಾ ಇಲ್ಲದೆ ಈಗ ಪುಟ್ಟಪರ್ತಿ ಅನಾಥ ಆಗಿದೆ. ಇಲ್ಲಿನ ಮಂದಿ ಆತಂಕದಲ್ಲಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬರು ಬಾಬಾ ಮತ್ತೆ ಹುಟ್ಟಿ ಬನ್ನಿ ಅಂತ ಒಕ್ಕೊರಲಿಂದ ಕರೀತಿದ್ದಾರೆ. ಕ್ಯಾಮ್ರಾಮನ್ ಅತೀಕುಲ್ಲಾ ಖಾನ್ ಹಾಗೂ ಯುಗಾಂಧರ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್ 24/7 ಪುಟ್ಟಪರ್ತಿ. ಸತ್ಯಸಾಯಿ ಬಾಬಾನ ಪವಾಡ ಅತೀತ ಶಕ್ತಿಯ ಕತೆ ಏನೇ ಇರಲಿ, ಆದರೆ ಬಾಬಾನ ಕಳೆದುಕೊಂಡ ಪುಟ್ಟಪರ್ತಿ ಮಾತ್ರ ತಾಯಿ ಇಲ್ಲದ ತಬ್ಬಲಿ ಅಂತಾಗಿದೆ. ದಿನೇ ದಿನೇ ಪುಟ್ಟಪರ್ತಿಯ ಸ್ಥಿತಿ ಗಂಭೀರವಾಗ್ತಿದೆ. ಅದು ಹೇಗೆ ಅಂತ ತಿಳಿಸ್ತೀನಿ ನಾಳೆಯ ಸುವರ್ಣ ಫೋಕಸ್ನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.